ನಮಸ್ಕಾರ ವೀಕ್ಷಕರೇ, ನೀವಿಲ್ಲಿ ಕಾಣಬಹುದು ವಿವಿಧ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಸೀಟ್ ಕವರ್ ಕಾಣಬಹುದು. ಅದರ ಜೊತೆಗೆ ಬಣ್ಣಗಳಿಂದ ಕೂಡಿದ ಟ್ಯಾಂಕ್ ಕವರನ್ನು ಕಾಣಬಹುದು. ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ, ನನ್ನ ಬೈಕಿಗೆ ಹಾಕಿರ್ತಕ್ಕಂಥ ಸೀಟ್ ಕವರು, ಟ್ಯಾಂಕ್ ಕವರು ತುಂಬ ಹಳೆಯದಾಗಿದೆ. ಆದ ಕಾರಣ ಇವತ್ತು ನಾನು ನನ್ನ ಬೈಕಿಗೆ ಸೀಟ್ ಕವರು ಹಾಕಿಸ್ತಾ ಇದ್ದೀನಿ. ಎಲ್ಲಿ ಹಾಕಿಸ್ತಾ ಇದ್ದೇನೆ ಅಂದ್ರೆ, ಈ ವಿಜಯಪುರ ಜಿಲ್ಲೆ ಸಿಂದಗಿಯಿಂದ ಇಂಡಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸುಮಾರು ಸಿಂದಗಿಯಿಂದ 1 ಕಿಲೋಮೀಟರ್ ಆಚೆ ಅಂದ್ರೆ PS ಕಾಲೇಜ್ ಹತ್ತಿರ ರಸ್ತೆ ಬದಿಯಲ್ಲಿ ಸೀಟ್ ಕವರನ್ನು ಹಾಕಿಸ್ತಾ ಇದ್ದೀನಿ. ಯಾಕೆ ನಾ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಸೀಟ್ ಕವರನ್ನು ಹಾಕುವರ್ತಕ್ಕಂಥ ಯಾರಪ್ಪ ಅಂದ್ರೆ, ಇವರು ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದವರು. ಸುಮಾರು 6 ವರ್ಷಗಳಿಂದ ನಮ್ಮ ಸಿಂದಗಿ ಹೊರವಲಯದಲ್ಲಿ ಈ ಸೀಟ್ ಕವರನ್ನು, ಟ್ಯಾಂಕ್ ಕವರ್ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಮುಂಚೆ ಯಾವ ಕೆಲಸ ಉದ್ಯೋಗ ಮಾಡ್ತಿದ್ದಾರೆ ಅಂದ್ರೆ, ಈ ಹಳ್ಳಿಗಳಲ್ಲಿ ಭವಿಷ್ಯವನ್ನು ಹೇಳ್ತಾ ಇದ್ರು. ಈ ರಾಮ ಕುಂಡಡತೆ ಆತಲ್ಲ, ಆ ಇದ್ರವರು. ಈಗ ಆ ಭವಿಷ್ಯವನ್ನು ಹೇಳೋದು ಬಿಟ್ಟು ಸ್ವಂತ ಒಂದು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತು ಪ್ರತಿದಿನ 100-200 ಎಷ್ಟೇ ಬರಲಿ ಆ ಕಾಯಕದಲ್ಲಿ ನಿರತರಾಗಿದ್ದಾರೆ. ನೋಡಬಹುದು ವೀಕ್ಷಕರೇ, ಆ ಸೀಟನ್ನು ಟಾಚನೆ ಹೊಡಿತಾ ಇದ್ದಾರೆ ನೋಡಿ. ಅವರ ಜೊತೆ ಅವರ ತಂದೆ ಮತ್ತು ಮಗ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದನ್ನು ಕಾಣಬಹುದು ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಚಾನಲ್ ಶೇರ್ ಮಾಡಿ. ಮತ್ತು ವೀಕ್ಷಕರೇ, ಈ ನನ್ನ ಬೈಕಿಗೆ ಹಾಕಿಸ್ತಕ್ಕಂಥ ಈ ಕವರನ್ನು ಕಾಣ್ಬೋದು ನೀವು. ಇನ್ನೊಂದು ವಿಶೇಷ ಹೇಳಬೇಕಂತಂದ್ರೆ, ಈ ರಸ್ತೆ ಪಕ್ಕದಲ್ಲಿ ಅವರು ಮಾಡ್ತಾ ಇದ್ದಾರಲ್ಲ, ಅವರಿಗೆ ಯಾವುದೇ ರೀತಿ ಇರತಕ್ಕಂಥ ಈ ಮಳೆ ಬಂದ ಸಮಯದಲ್ಲಿ ಮಳೆಗೆ ಆಶ್ರಯ, ಯಾವುದೇ ಥರ ಆಶ್ರಯ ಇಲ್ಲ. ಈ ಓಪನ್ ಆಗಿರ್ತಕ್ಕಂಥ ಜಾಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಈ ವೀಕ್ಷಕರೇ, ನಾನು ಸೀಟ್ ಕವರ್ ಹಾಕೋರನ್ನು ವಿಚಾರ ಮಾಡಿದಾಗ, ಯಾಕೆ ನೀವು ಭವಿಷ್ಯವನ್ನು ಹೇಳೋದು ಬಿಟ್ಟು ಈ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ, ಅವರು ಕೊಟ್ಟಂಥ ಮಾತು ತುಂಬ ಮುಖ್ಯವಾದದ್ದು. ಏನಂದರೆ ವೀಕ್ಷಕರೇ, ನಾವು ಇವರು ಭವಿಷ್ಯನ ಹೇಳುತ್ತಾ ಅವರಿಗೆ ಇನ್ನೊಬ್ಬರಿಂದ ಕೈ ಚಾಚಿ ಬೇಡುವ ದುಡ್ಡು ಬೇಡೋಕ್ಕಿಂತಲೂ ಇವತ್ತು 100 ಆಗಲಿ, 200 ಆಗಲಿ ಅಥವಾ 500 ಆಗಲಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೆ ಆ ದುಡ್ಡು ನೆಮ್ಮದಿಯಿಂದ ದುಡ್ಡು ಇರ್ತದೆ. ಆದ ಕಾರಣ ನಾವು ಇನ್ನೊಬ್ಬರಿಗೆ ಕೈ ಚಾಚಿ ನೀವು ಆ ಭವಿಷ್ಯ ಹೇಳ್ತೀನಿ, ಈ ಭವಿಷ್ಯ ಅಂತ ಹೇಳ್ತೀನಿ ಅಂತ ಹೇಳಿ ಅವ್ರ ಕಡೆಯಿಂದ ದುಡ್ಡನ್ನು ಇಸ್ಕೊಂಡು, ಅದು ನಮಗೆ ಆ ಉದ್ಯೋಗ ಕೆಲಸ ಸರಿ ಅನ್ನಿಸ್ಲಿಲ್ಲ. ಆದ ಕಾರಣ ನಾವು ಯಾವುದಾದ್ರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕಂತ ದೃಷ್ಟಿಯಿಂದ ಈ ಕೆಲಸವನ್ನು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಸುಮಾರು ಒಂದು 6 ವರ್ಷಗಳಿಂದ ಇಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮಗೆ ತುಂಬ ನೆಮ್ಮದಿ ಇದೆ. ಆಗ ನಮ್ಮ ಕುಟುಂಬವನ್ನು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೀವಿ. ಆದ್ರೆ ಹೆಚ್ಚಿನ ಪ್ರಮಾಣದ ಹಣ ಬರದೇ ಇದ್ದರೂ ಕೂಡ ನಮಗೆ ಎಷ್ಟಂದ್ರೆ ಇವತ್ತು ನಮ್ಮ ಕುಟುಂಬ ನಿರ್ವಹಣೆ ಮಾಡೋಕ್ಕಾದರೂ ಅಷ್ಟು ಸಾಕಾಗ್ತದೆ ಅಂತ ಹೇಳಿ ಸುಮಾರು ನನ್ನಿಂದ 400 ರೂಪಾಯಿ ತೊಗೊಂಡ್ರು ಅವರಷ್ಟೇ.